ಒಳಗಡೆ ಇದ್ರು ಹುಲಿನೇ, ಬೋನಲ್ಲಿದ್ರು ಕಮ್ಮದ್ ಗಿಲ್ಲಿ ಅದರ ಕಿಲಿ ಅಂತ ಹೇಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ಮ ಅಶ್ವಿನಿ ಅಕ್ಕ ನಾ ಮಾರಾಣಿ ಪಟ್ಟಲ್ಲಿ ಹೊರಗೆ ಇಳಿದಿಲ್ರಿ. ನಾ ಮಾರಾಣಿ ಇದ್ದಿ ಅಂತ ಹುಲಿ ಅಂತ ಮರ್ಲಿತ್ತಾಳ ಬಿಗ್ ಬಾಸ್ ಮನ್ಯಾಗ ನಮ್ಮ ಅಕ್ಕ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಇಲ್ಲ ಅಕ್ಕ, ನೀ ಇಷ್ಟು ದಿನ ಚಲೋ ಆಡಿದ್ ಬಿಡು ಗೇಮ್, ಆದ್ರೆ ನಿಂಗೆ ಕಳಪೆ ಯಾಕೆ ಕೊಟ್ರೆ ಹೇಳಿ ಎಲ್ಲರೂ ಕಂಟೆಸ್ಟ್, ಅದಕ್ಕೆ ಹಿಂಗೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಕ್ಕ ನೀ ಹುಲಿ ಅಂತ ನಮ್ಗೆ ಗೊತ್ತು. ಈ ಜಾಗದಲ್ಲಿ ಎಲ್ಲ ನೀ ಹುಲಿ ಇದ್ದಲ್ಲಿ ನಿಂಗು ಜೈಲ್ ಒಳಗೆ ಹಾಕ್ಯಾರ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕಾಕ್ರೋಜ್ ಅವರು. ಪಾಪ ನಮ್ಮ ರಕ್ಷಿತಾ ಅವರಿಗೆ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಬಿಜಿ ಇರ್ತಾರೆ, ಕರೀತಾರೆ, ಅವರು ರಿಯಾಕ್ಷನ್ ಕೊಡೋದಿಲ್ಲ. ನಮ್ಮ ಕಾಕ್ರೋಜ್ ಅವರು ಪಾಪ ರಕ್ಷಿತಾ ಅವರಿಗೆ ಸೆಡೆ ಅಂತ ಬೈತಾರೆ, ಅದ್ರ ಬಗ್ಗೆ ಟ್ರೋಲಿಂಗ್ ಮಾಡ್ತೀನಿ ಬರ್ರಿ. ಅಣ್ಣ ಒಂದ್ ಹೇಳ್ಬಿಡ್ತೀನಿ, ಎನ್ನ ಬಂದಿರೋ ಸೆಡೆ ಅಂದಲ್ಲ ಅದು ನಿಜವೂ ತಪ್ಪು. ಆ ಸಣ್ಣ ಹುಡುಗಿ ಅಂತ ಸೆಡೆ ಅಂದಿದ್ದು ಅದೇ ಆ ರಘುಣ ಅಣ್ಣನ ಎದುರು ಅನು ನೋಡಮಿ ಒಡೆ ಮಾಡಿಬಿಡ್ತಾನೆ ನಿನಗೆ. ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ಇಲ್ಲ ಗುರು, ಇಲ್ಲ ಈ ರೀತಿ ಬೈಯದ ಸೆಡೆ ಅಂತ. ಈ ಸರ್ತಿ ಐತಿ ನಿಂಗೆ ಈ ಶನಿವಾರ ಸುದೀಪ್ ಅಣ್ಣನ ಕೈಲೇ ಹೊಡ್ರ ಹಲ್ಲಿಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಜಗಳ ನನಗೆ ಅರ್ಥ ಆಗಲಾಗಿದ್ರಿ, ನಿಮ್ಗೇನು ಅರ್ಥ ಆಗ್ಬೇಕ್ರಿ? ನಮ್ಮ ರಾಶಿಕಾ ಅಕ್ಕ ಒಂದು ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ, ಅಲ್ಲಿ ಒಂದು ಪಾಯಿಂಟ್ನ ತೊಗೊಂಡ್ರೆ ನಿನಗೆ ಡೈರೆಕ್ಟ್ ಕ್ಯಾಪ್ಟನ್ಸಿ ಆಗ್ಬೋದತ್ತ ತೊಗೋತಾಳ್ರಿ ಪಾಯಿಂಟು. ಅಲ್ಲಿ ಮನೆಯವರಿಗೆ ಉರಿರಿ, ಯಾಕಂದರೆ ಒಬ್ಬಳೆ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗ್ಬೋದು ಮತ್ತು ಮತ್ತೊಬ್ಬ ಟೀಮ್ಮೇಟ್ಗಳು ತೊಗೊಂಡ್ರು ಭೀ ಅವರು ಟಾಸ್ಕಲ್ಲಿ ಗೆದರಿಷ್ಟೇ ಕ್ಯಾಪ್ಟನ್ಸಿಯಲ್ಲಿ ಅರ್ಹರಾಗ್ತಾರೆ. ಅದರ ಸಲಕ್ಕೆ ನಮ್ಮ ರಕ್ಷಿತವ್ರು ಅವ್ರ ಮೇಲೆ ಈ ರೀತಿ ನುಗ್ಗೋದು, ಶೆಲ್ಪಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸಾತ. ನಮಗಿಲ್ಲಿ ಮೊದಲು ಉರ್ಸೋದ್ರಲ್ಲಿ ನಂಬರ್ 1 ನಮ್ಮ ಅಶ್ವಿನಿ ಅಕ್ಕ ತುಂಬ ಉರಿತಾ ಇದ್ದಾರೆ. ತುಂಬ ಖುಷಿ ಆಯಿತು ನಮಗೆ ನೋಡಿ. ಅಶ್ವಿನಿ ಅಕ್ಕ ರಾಣಿ ಅಂತ ಮೆರಿತಾ ಇದ್ದಳು, ಈಗ ಕ್ಯಾಪ್ಟನ್ಸಿಯಿಂದ ಹೊರಗೆ ಆಗಿದ್ದಾರೆ. ಹೊಡ್ರಿ ಚಪ್ಪಾಳೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೇಕ ಅಂದ್ಕೊಳ್ತೀನಿ ರೀ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ತು ಬಿಡ್ರಲ್ಲ. ಗುಡ್ ಬಾಯ್.